ಈ ಒಂದು ಗಾಡಿ ನಿಮಗೆ ಬರೀ 2.5 ಲಕ್ಷಕ್ಕೆ ಸಿಗ್ತಾ ಇದೆ. ಈ ಒಂದು ಗಾಡಿ ಬರೀ 1.25 1.15 ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಶ್ರೀ ಸಾಯಿ ದಿಗಂತ್ ಕಾರ್ಸ್ ಅಂದ್ರೆ ಒಂದು ಟ್ರಸ್ಟ್ ಸರ್, ನಂಬಿಕೆ. ಅದು 11 ವರ್ಷ ಇದ್ದೀವಿ ಅಂದ್ರೆ. ಸೊ ಇಲ್ಲಿನ ಓನರ್ ಆಗಿರುವಂತ ಶ್ರೀಪತಿ ತುಂಬಾ ಒಂದು ಹಸನ್ಮುಖಿ ಅಂತಾನೆ ಹೇಳ್ಬೋದು. ತುಂಬಾ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲೇ ಇರ್ತಾರೆ ಸರ್. ಈ ಒಂದು ಪ್ರೈಸ್ ಜಾಸ್ತಿ ಹೇಳ್ತಾ ಇದಾರಪ್ಪ. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ನಿಮಗೆ 365 ಸ್ವಲ್ಪ ಹೆಚ್ಚು ಕಮ್ಮಿ ಸರ್. ಒಂದು 340 ಬೇರೆ ಇದೆಲ್ಲ. ನಮಗೆ ರಿಪೀಟ್ ಕಸ್ಟಮರ್ ಇದ್ದಾರೆ. ನೀವು ಸುಮ್ಮನೆ ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ಎಲ್ಲಾನು ಚೆನ್ನಾಗಿರ್ತದೆ. ಗಾಡಿಯನ್ನು ನಾವು ಹೇಳಿದ ಪ್ರಕಾರನೇ ಇರ್ತದೆ ಸರ್. ಪ್ರೈಸ್ ಇದು 365 ನೆಗೋಷಿಯಬಲ್ ಸರ್. ಇದು ಬೊಲೆರೋ ಪಿಕಪ್ ಸಿಟಿ ಕಿಂಗ್ ಕಂಟೈನರ್ ಫಿಟ್ ಮಾಡಿದ್ದಾರೆ. ಪೇಲೋಡ್ ನನ್ನ ಪ್ರಕಾರ ಒಂದು ಎಷ್ಟು ಒಂದು 1.5 ಟನ್ ನಡೀತದೆ ಸರ್. 1.5 ಟನ್ ನಡಿಬೋದು ಸರ್. ನಮಸ್ಕಾರ. ಇವತ್ತು ನಾನು ದಿಗಂತ್ ಕಾರ್ಸ್ಗೆ ಬಂದಿದ್ದೀನಿ. ಇಲ್ಲಿನ ಓನರ್ಗಳಾದ ಅಶ್ವಥ್ ಸರ್ ಮತ್ತೆ ಶ್ರೀಪತಿ ಸರ್ ಇದ್ದಾರೆ. ನಮಸ್ತೆ ಸರ್. ಮೊದಲಿಗೆ ನಿಮಗೆ ಇಂಟ್ರೊಡಕ್ಷನ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ದಿಗಂತ್ ಕಾರ್ಸ್ಗೆ ಬಂದಿದ್ದೀವಿ. ಈ ಒಂದು ಕಾರ್ ಶೋರೂಮ್ ಲೊಕೇಟ್ ಆಗಿರುವಂಥದ್ದು ನಿಮಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಟುವರ್ಡ್ಸ್ ಉತ್ತರಹಳ್ಳಿ ಮೇನ್ ರೋಡ್ ಕಡೆ ಹೋಗೋ ಒಂದು ದಾರಿಯಲ್ಲಿ ಲೊಕೇಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಇಲ್ಲಿ ಬಂದೆ ಅಂತ ಹೇಳಿದ್ರೆ ಕಮ್ಮಿ ಪ್ರೈಸ್ಗೆ ಗಾಡಿಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಗಾಡಿ ನಿಮಗೆ ಬರೀ 2.5 ಲಕ್ಷಕ್ಕೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. 2.65 ಸಮಥಿಂಗ್ ಏನೋ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡೆಫಿನೆಟ್ ಆಗಿ. ತುಂಬ ಕಮ್ಮಿಗೆ ಸಿಗ್ತಾ ಇದೆ. ಆ್ಯಂಡ್ ಈ ಒಂದು ಗಾಡಿ ಬರೀ 1.5 ಲಕ್ಷ 1.25 1.15 ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿಗೆ ಸಿಗ್ತಾ ಇದೆ. ಈ ಥರ ಒಂದು ಟ್ರಾಫಿಕ್ ರೋಡಲ್ಲಿ ಯೂಸ್ ಮಾಡೋದಕ್ಕೆ ಈ ಒಂದು ಗಾಡಿ ಬೆಸ್ಟ್ ಅಂತ ಅನ್ಕೊಂತೀನಿ. ನಮ್ಮ ಜೊತೆ ಇವತ್ತು ಅಶ್ವಥ್ ಶ್ರೀಪತಿ ಸರ್ ಇದ್ದಾರೆ. ಮೊದಲಿಗೆ ಬರ್ಮಾಡಿಕೊಳ್ಳೋಣ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ಒಂದು ಹಸನ್ಮುಖಿ ಅಂತಾನೆ ಹೇಳ್ಬೋದು. ತುಂಬ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲೇ ಇರ್ತಾರೆ ಸರ್. ಇವತ್ತು ಶ್ರೀ ಸಾಯಿ ದಿಗಂತಿಗೆ ಕಾರ್ಸ್ಗೆ ಬಂದಿದ್ವಿ. ನಿಮ್ಮ ಶೋರೂಮ್ನ ವಿಶೇಷತೆ ಹೇಳ್ಬಿಡಿ ಸರ್. ಯಾವಾಗ ಸ್ಟಾರ್ಟ್ ಆಯಿತು, ಏನು ಕತೆ? ಸರ್, ಈ ಕಾರು ನಿಮಗೆ ಶೋರೂಮ್ ಬಂದ್ಬಿಟ್ಟು 2009 ಸ್ಟಾರ್ಟ್ ಆಗಿದೆ. ಓಕೆ. ಹೆಚ್ಚು ಕಮ್ಮಿ 12 ವರ್ಷ ನಡೀತಾ ಇದೆ. 12 ವರ್ಷ ದಾಟಿದೆ. 12 ವರ್ಷ. ಹೌದೌದು. ಇದು ನಾವು ಕಸ್ಟಮರ್ ಗಾಡಿಗಳು ಇರ್ತವೆ, ವ್ಯಾಪಾರ ಮಾಡ್ತೀವಿ. ಡೈರೆಕ್ಟ್ ನಿಮಗೆ ಎಲ್ಲ ಏನಿದೆ ನೀವು ಚೆಕ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಡೌಟ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ. ಆಮೇಲೆ ಪ್ರೈಸು ನಿಮಗೆ ಹೆಚ್ಚು ಕಮ್ಮಿ ಆಗ್ತದೆ. ಪಾರ್ಟಿಗಳ ಹತ್ರ ಮಾತಾಡಿ ಹೆಚ್ಚು ಕಮ್ಮಿ ಮಾಡಿ ಪ್ರೈಸ್ ಮಾಡಿಕೊಡ್ತೀವಿ. ಆಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಅಂದರೆ ಕೆಲವರಿಗೆ ಡೌಟ್ ಪಡ್ತಾರೆ, ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವೋ, ಚಾರ್ಸಿ ನಂಬರು ಪ್ರತಿಯೊಂದು ನಾವು ಚೆಕ್ ಮಾಡಿರ್ತೀವಿ. ನಿಮಗೆ ಡಾಕ್ಯುಮೆಂಟ್ಸ್ ಇರ್ತದೆ, RC ಟ್ರಾನ್ಸ್ಫರು ಎಲ್ಲ ಜವಾಬ್ದಾರಿ ನಾವು ತೊಗೊಳ್ತೀವಿ. ಅದೇ ಏನಿದೆ ನೀವು ಚಾರ್ಜ್ ಮಾಡಿದ್ರೆ ಆಯ್ತು ಅಷ್ಟೇ. ಬೇರೆದೆಲ್ಲ ನಾವು ಕೇರ್ ತಗೊಂಡು ನಿಮ್ಮ ಟ್ರಾನ್ಸ್ಫರ್ ಮಾಡೋಗಂಟ ನಾವು ಎಲ್ಲ ಜವಾಬ್ದಾರಿ ತಗೊಳ್ತೀವಿ. ಎಲ್ಲ ಜವಾಬ್ದಾರಿ ತಗೊಳ್ತೀರಾ? 1.5 ಲಕ್ಷಕ್ಕೆ ಹೇಳ್ತಾ ಇದ್ರಿ. ಅದೇ ಏನು ಹಿಡನ್ ಚಾರ್ಜಸ್ ಏನಾದ್ರು ಇದೆಯಾ? 1.25 ಲಕ್ಷ ಅಂದ್ರೆ ಸರ್ ಪ್ರೈಸ್ ಹೆಚ್ಚು ಕಮ್ಮಿ ಆಗ್ತದೆ. ಓನರ್ ಹತ್ರ ಮಾತಾಡ್ತೀವಿ, ಆಗ ಪ್ರೈಸ್ ಹೆಚ್ಚು ಕಮ್ಮಿ ಆಗ್ತದೆ. ನಿಮಗೆ ನಮ್ದು ಕಮಿಷನ್ ಅಂತ ಇರ್ತದೆ. ಯಾಕಂದ್ರೆ ನಾವು ಸರ್ವಿಸ್ ಚಾರ್ಜ್ ತಗೊಳ್ತೀವಿ. ಒಂದು ಗಾಡಿಗೆ ಇಷ್ಟು ಅಂತ ಸರ್ವಿಸ್ ಚಾರ್ಜ್ ತಗೊಳ್ತೀವಿ. ಅದು ಬಿಟ್ಟರೆ ನಿಮಗೆ ಆಟೋ ಚಾರ್ಜ್ ಇರ್ತದೆ. ಬೇರೆ ಏನು ಸಮಸ್ಯೆಗಳಿರ್ತಾರ ಬಾರ್ಗಿನ್ ಹೆಚ್ಚು ಕಮ್ಮಿ ಆಗ್ತದೆ. ಗಾಡಿ ಮೇಲೆ ನೀವು ಮಾತುಕತೆ ಕೂತಾಗ ಮಾತಾಡೋಣ. ಶ್ರೀ ಸಾಯಿ ದಿಗಂತ್ ಕಾರ್ಸ್ಗೆ ನಮ್ಮ ವ್ಯೂವರ್ಸ್ ಯಾಕೆ ಬಂದು ಕಾರ್ಸ್ನ ತಗೋಬೇಕು ಸರ್? ಒಂದು ನಂಬಿಕೆ ಸರ್, ಟ್ರಸ್ಟ್. ಶ್ರೀ ಸಾಯಿ ದಿಗಂತ್ ಕಾರ್ಸ್ ಅಂದ್ರೆ ಒಂದು ಟ್ರಸ್ಟ್ ಸರ್, ನಂಬಿಕೆ. ಅದು 11 ವರ್ಷ ಇದ್ದೀವಿ ಅಂದ್ರೆ ನಮಗೆ ರಿಪೀಟ್ ಕಸ್ಟಮರ್ ಇದ್ದಾರೆ. ನಿಮಗೆ ರಿಪೀಟ್ ಕಸ್ಟಮರ್ ತುಂಬ ಜನ ಇದ್ದಾರೆ. ಬರ್ತಾರೆ, ಅವ್ರಿಗೆ ಒಂದು ನಂಬಿಕೆ ಇರ್ತದೆ. ಗಾಡಿನ ನಾವು ಅದೇ ಥರ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಬಗ್ಗೆ ಆಗಲಿ ಅಥವಾ ನಮ್ಮ ಬಿಹೇವಿಯರು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಕಸ್ಟಮರು. ಎಲ್ಲಾನು ಚೆನ್ನಾಗಿರ್ತದೆ. ಗಾಡಿಯನ್ನು ನಾವು ಹೇಳಿದ ಪ್ರಕಾರನೇ ಇರ್ತದೆ. ಸುಮ್ಮನೆ ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ಏನಿದೆ ಪಿಕ್ಚರ್ ಹೇಳ್ತೀವಿ, ಇಷ್ಟ ಇದೆ, ಹೀಗೆ ಇದೆ, ಇದೇ ಥರ ಇದೆ. ಅವ್ರು ಬಂದು ನೋಡಿದಾಗ ಅದೇ ಪಿಕ್ಚರ್ ಇರ್ತದೆ, ಅವ್ರಿಗೂ ಇಷ್ಟ ಆಗುತ್ತೆ. ಎಷ್ಟೋ ಜನ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸರ್ ನಿಮ್ಮ ಗಾಡಿ ನೀವು ಹೇಳಿದ ಪ್ರಕಾರನೇ ಇದೆ, ಕರೆಕ್ಟಾಗಿದೆ ಸರ್. ಕೆಲವರು ನಾವು ಗಾಡಿ ಕೊಟ್ಟಿದ್ದೀವಿ, ಕೊಟ್ಟಾದ್ಮೇಲೆ ಅವ್ರು ಫೋನ್ ಮಾಡಿದ್ದಾರೆ, ಸರ್ ನೀವು ಹೇಳಿದಷ್ಟು ಮೈಲೇಜ್ ಬಂದಿದೆ, ನೀವು ಹೇಳಿದಾಗೇನೆ ಗಾಡಿ ಇದೆ, ಒಳ್ಳೆ ಇಷ್ಟಪಟ್ಟು ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಗಾಡಿ ಎಲ್ಲವೂ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಓಕೆ, ಲೋನ್ ಫೆಸಿಲಿಟಿ ಬಗ್ಗೆ ಹೇಳೋದಾದ್ರೆ ಸರ್ ಲೋನದಂದ್ರೆ ಯಾರು ಗಾಡಿ ತಗೊಳ್ತಾರೆ ಒಂದು 2012 ಮೇಲೆ ಲೋನ್ ಆಗ್ತದೆ ಅವರಿಗೆ. ಅವ್ರ ಡಾಕ್ಯುಮೆಂಟ್ಸ್ ನೋಡಿಕೊಂಡು ಅವ್ರಿಗೆ ಎಷ್ಟು ಲೋನ್ ಬೇಕು, ಅವ್ರ ಸಿಬಿಲ್ ಎಲ್ಲ ನೋಡ್ಕೊಂಡು ಯಾವ ಥರ ಲೋನ್ ಆಗ್ತದೆ ನೋಡಿಕೊಂಡು ಆದಷ್ಟು ಲೋನ್ ಮಾಡ್ಕೊಂಡು. ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಈ ಕಾರ್ ಶೋರೂಮಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆಲ್ಲ ಕಾರ್ಸು ಜೆನ್ಯೂನ್ ಆಗಿ ಕಾಣಿಸ್ತು. ಆ್ಯಂಡ್ ಜೆನ್ಯೂನಿಟಿ ಪ್ರೈಸಲ್ಲೇ ಇದೆ ಅಂತಾನೆ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ನಾವು ಬೇರೆ ಶೋರೂಮ್ಗಳಲ್ಲಿ ಹೋಗಿ ಶೂಟಿಂಗ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ನಮಗೆ ಒಳಗೆ ಅನಿಸ್ತಾ ಇರುತ್ತೆ ಈ ಒಂದು ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು. ಆ ಥರ ಏನೂ ಅನಿಸ್ಲಿಲ್ಲ. ತುಂಬ ಕಮ್ಮಿ ಪ್ರೈಸ್ಗೆ ಇದೆ ಅಂತ ಅನಿಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಈಗ ಒಂದು ಗಾಡಿ 2.5 ಲಕ್ಷಕ್ಕೆ
ನಿಮಗೆ ಇಡೀ ಮಾರ್ಕೆಟಲ್ಲಿ ಸಿಗೋದಿಲ್ಲ ಅಂತ ಅನ್ಕೊಂತೀನಿ ಸರ್. ನಾನು ನೋಡ್ದಂಗೆ ನಮ್ಮ ವಿಡಿಯೋದಲ್ಲಿ ಈ ಒಂದು 2.5 ಲಕ್ಷಕ್ಕೆ ಈ ಒಂದು ಗಾಡಿ ಸಿಗ್ತಾ ಇರಲಿಲ್ಲ. ತುಂಬ ಒಳ್ಳೆ ಪ್ರೈಸಿಂಗಲ್ಲಿ ಇದೆ ಅಂತಾನೆ ಅನ್ಕೊಂತೀನಿ. ಕೂತ್ಕೊಂಡು ಮಾತಾಡಿದ್ರೆ ಅದು ಕೂಡ ನೆಗೋಷಿಯಬಲ್ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಡೆಫಿನೆಟಾಗಿ ಒಂದ್ಸಲಿ ದಿಗಂತ್ ಕಾರ್ಸ್ಗೆ ವಿಸಿಟ್ ಮಾಡಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಲಿಂಕು ಎಲ್ಲ ಸಿಕ್ಬಿಡುತ್ತೆ. ಡೆಫಿನೆಟಾಗಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ಗಾಡಿ ತೊಗೊಳ್ಳಿ. ನಿಮ್ಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೊರಗಡೆ ಹೋಗ್ತೀರಾ ಅಂತ ಅನ್ಕೊತೀನಿ ನಾನು ಕೂಡ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಶೇರು ಕಾಮೆಂಟು ಮಾಡೋದ್ರಿಂದ ಸಪೋರ್ಟ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೆ. ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೇಗ ಓಡ್ಬೇಡಿ, ಕಾರ್ಸ್ನ ಪಟ್ಟಂತ ಮನೆಗೆ ತೊಗೊಂಡು ಹೋಗ್ತಾ ಇರಿ. ಥ್ಯಾಂಕ್ ಯು. ಓಕೆ, ಇಲ್ಲಿ ಒಂದು ಶೆವಲೆಟ್ ಸ್ಪಾರ್ಕ್ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಶೆವಲೆಟ್ ಸ್ಪಾರ್ಕ್ ಇದು 2008 ಸಿಂಗಲ್ ಓನರ್ ಇದೆ. ಓಕೆ, ಟೈರು ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಟೈರ್ ನೋಡ್ಕೊಳ್ಳಿ, ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಹಾಂ, ಹೌದು. ಸೀಟ್ ಕವರ್ಸು ಚೆನ್ನಾಗಿದೆ. ಓಕೆ, ಆಮೇಲೆ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರ್ತದೆ. ಓಕೆ, ಫ್ರಂಟ್ ಪವರ್ ವಿಂಡೋ ಬರ್ತದೆ. ಹಾಂ ಹಾಂ, ಬಾಡಿ ಲೈನು ಪ್ರತಿಯೊಂದು ಚೆನ್ನಾಗಿದೆ. ಹಾಂ ಹಾಂ, 70,000 ಓಡಿದೆ ಸರ್ ಇದು. ಓಕೆ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಒಂದು 25 ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಇನ್ಸೂರೆನ್ಸು ರನ್ನಿಂಗ್ ಇದೆ ಸರ್. ಒಂದು 25 ಹೇಳ್ತಿದ್ದಾರೆ. ಎಷ್ಟನೇ ಮಾಡೆಲ್ ಅಂತ ಹೇಳಿದ್ರಿ ಸರ್ ಈ ಗಾಡಿ? 2008 ಇದು. 2008 ಮಾಡೆಲ್. ಓಕೆ, ಬಾಡಿ ಲೈನ್ಗೆ ಬಂತು ಅಂತ ಆದರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಡೆಂಟ್ಸ್ ಕೂಡ ಇಲ್ಲ, ಮೇಜರ್ ಆಗಿ ಏನೂ ಇಲ್ಲ. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಯೂಸ್ಡ್ ಕಾರ್ ಸೆಗ್ಮೆಂಟಲ್ಲಿ ಡೆಫಿನೆಟಾಗಿ ಇದ್ದೇ ಇರುತ್ತೆ. ನೋಡಿ ತೊಗೋಬೇಕು. ಆ್ಯಂಡ್ ಈ ಕಾರಲ್ಲಿ ಅಂತೂ ಆ ಥರದ್ದು ಏನೂ ಇಲ್ಲ ಅಂತ ನಾನು ಅನ್ಕೊತೀನಿ. ಚಿಕ್ಕ ಪುಟ್ಟದ್ದು ಇದೆ ಅಷ್ಟೇ. ಟೈರ್ ಪ್ರೊಫೈಲ್ ಎಲ್ಲ ತುಂಬ ಚೆನ್ನಾಗಿದೆ. 90% ಟೈರ್ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನ್ಯೂ ಅಂತಲೇ ಹೇಳ್ಬೋದು. ಓಕೆ, ಬೂಟ್ ಸ್ಪೇಸ್ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಒಂದು ಚಿಕ್ಕದಾದ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ವಾಸ ಇರೋರು ಚಿಕ್ಕ ಪುಟ್ಟ ಏನೋ ಲಗೇಜ್ ಇಟ್ಕೊಂಡು ಹೋಗ್ತೀರಾ ಅನ್ನೋ ಡ್ರೈವಿಂಗ್ ಕಲಿಯೋರಿಗೆ ಕೂಡ ಈ ಒಂದು ಗಾಡಿ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನಿಮಗೆ ಡಿಫಾಗರು ವೈಪರ್ ಈ ಗಾಡೀಲಿ ಬರೋದಿಲ್ಲ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗಾಡಿ ಓವರ್ ಆಲ್ ಬಾಡಿ ಲೈನ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು. ಎಷ್ಟು ಓನರ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಸಿಂಗಲ್ ಓನರ್ ಇದು. ಸಿಂಗಲ್ ಓನರು. 1,25,000 ಸರ್? ಹೌದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಮಾತಾಡೋಣ, ಒಂದು 15 ಗಂಟೆ ಆಗ್ಬೋದು ಸರ್. 2010 ಇದು. ಹಾಂ, ಮಾರುತಿ ಈಕೋ AC 5 ಸೀಟರ್ ಇದೆ. ಓಕೆ, ನಿಮಗೆ ನೋಡ್ಕೊಳ್ಳಿ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ. ಟೈರ್ಗಳು ಚೆನ್ನಾಗಿದೆ. ಆಮೇಲೆ ಸೀಟ್ ಕವರು ಚೆನ್ನಾಗಿದೆ. ಒಳಗಡೆ ನೋಡ್ಬೋದು. ನಿಮಗೆ ಸ್ಪೇಸ್ ನೋಡ್ತಾ ಇರುವಂಥದ್ದು. ಈ ಒಂದು ಗಾಡಿ 5 ಸೀಟರ್ ಅಲ್ಲ ಸರ್? ಹಾಂ, ಹೌದೌದು. 5 ಸೀಟರ್ AC ಇದೆ. 5 ಸೀಟರ್ AC ಇದೆ. ನೋಡ್ತಾ ಇರೋದು ಸಾಕಷ್ಟು ಸ್ಪೇಸ್ ಬ್ಯಾಕ್ ಸೈಡ್ ಇದೆ. ಬೇಕಾದ್ರೆ ಇನ್ನೊಂದು ಸೀಟ್ ಕೂಡ ಇಲ್ಲಿ ಹಾಕ್ಸ್ಕೋಬೋದಲ್ಲ ಸರ್? ಹೌದೌದು, ಹಾಕ್ಬೋದು. ಎಕ್ಸ್ಟ್ರಾ ಒಂದು ಸೀಟ್ ಹಾಕಿದ್ರೆ ನಿಮಗೆ 7 to 8 ಸೀಟರ್ನ ವೆಹಿಕಲ್ ಆಗೋಗುತ್ತೆ. ಈ ಒಂದು ಗಾಡಿ ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು ಸರ್. ಎಲ್ಲೋ ರಸ್ಟ್ ಹಿಡಿದಿಲ್ಲ, ನೀಟ್ ಆಗಿದೆ ಗಾಡಿ. ಓಕೆ, ಆಮೇಲೆ ಒರಿಜಿನಲ್ ಪೈಂಟ್ ಇದೆ. ಜಾಸ್ತಿ ರಫ್ ಯೂಸ್ ಮಾಡಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ನಿಮಗೆ. ಓಕೆ ಓಕೆ ಓಕೆ. ಇದು ಒಂದು 265 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 265. ಓಕೆ, ಈ ಒಂದು ಬಜೆಟಲ್ಲಿ 265ಗೆ ನಿಮಗೆ ಆಲ್ಮೋಸ್ಟ್ ಹಿಂದೆ ಸೀಟ್ ಹಾಕ್ಸಿದ್ರೆ ನಿಮಗೆ ದೊಡ್ಡ ಗಾಡಿ ಅಂತಲೇ ಹೇಳ್ಬೋದು. 8 ಸೀಟರ್ನ ವೆಹಿಕಲ್ ಇದಾಗೋಗುತ್ತೆ. ನಿಮಗೆ 265ಗೆ ಈ ಒಂದು ಬಜೆಟಲ್ಲಿ ಈ ಒಂದು ಸೆಗ್ಮೆಂಟ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ಸೀಟ್ ಕವರ್ಸ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಸೀಟ್ ಕವರ್ಸ್ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ ಈ ಒಂದು ಗಾಡಿ ನೀವು ಡೆಫಿನೆಟಾಗಿ ತೊಗೋಬೋದು. ಈ ಒಂದು ಗಾಡಿಯಲ್ಲಿ ನಿಮಗೆ ಪವರ್ ವಿಂಡೋಸ್ ಬರೋದಿಲ್ಲ, ಪವರ್ ಸ್ಟಿಯರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಲೆದರ್ ಸೀಟ್ ನೋಡ್ಬೋದು, ನಿಮಗೂ ಎಲ್ಲಿ ವೇರ್ ಆ್ಯಂಡ್ ಟೇರ್ ಆಗಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಸಿಸ್ಟಮ್ ಜೊತೆ ಬರುತ್ತೆ. ದೊಡ್ಡ ಒಂದು ಗಾಡಿ ಅಂತಲೇ ಹೇಳ್ಬೋದು. 265ಗೆ ಡೆಫಿನೆಟಾಗಿ ವರ್ತು ಬ್ರದರ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2015 ಇದು. ಹಾಂ, ಸೆಕೆಂಡ್ ಓನರ್ ಇದೆ. ಓಕೆ, ಆಮೇಲೆ ನಿಮಗೆ 8 ಸೀಟ್ರು. ಹಾಂ, ವೈಟ್ ಕಲರು G4 ಸರ್ ಇದು. G4. ಹಾಂ, G4 ಇನೋವಾ. ಓಕೆ, ಅಂದರೆ ನಿಮಗೆ ಪವರ್ ಸ್ಟೇರಿಂಗ್ ಬರ್ತದೆ, AC ಬರ್ತದೆ, 4 ಪವರ್ ವಿಂಡೋ ಬರ್ತದೆ ಸರ್. ಇದು ನಿಮಗೆ ಇದು ಒಂದು 70 ಓಡಿದೆ ಸರ್ ಗಾಡಿ. ಒಂದು 70 ಓಡಿದೆಯಾ? 1,70,000 ಓಡಿದೆ. ಓಕೆ ಸರ್, ಇದ್ರ ಬೆಲೆ ನಿಮಗೆ ಒಂದು 10,500 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 10,500 ಹೆಚ್ಚು ಕಡಿಮೆ ಆಗುತ್ತಾ? ಹೌದೌದು. ಈ ಒಂದು ಗಾಡಿಯಲ್ಲಿ ಸೀಟಿಂಗ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳೋದು. ಎಲ್ಲೂ ಕೂಡ ವೇರ್ ಆ್ಯಂಡ್ ಟೇರ್ ಆಗಿಲ್ಲ. ಬ್ಯಾಕ್ ಸೈಡ್ ಕೂಡ ವೇರ್ ಆ್ಯಂಡ್ ಟೇರ್ ಆಗಿಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಈ ಒಂದು ಗಾಡಿಯಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ಬರ್ತಾ ಇರುವಂಥದ್ದು. 7 ಸೀಟರ್ನ ಈ ಒಂದು ಗಾಡಿಯ ಪ್ರೈಸ್ ನಿಮಗೆ 10,500 ಹೆಚ್ಚು ಕಡಿಮೆ ಆಗುತ್ತಂತೆ. ಓಕೆ, ಎಲ್ಲ ಬೋರ್ಡ್ ಹೊಡೆಯೋರಿಗೆ ಇಲ್ಲಿ ಒಂದು ಬೊಲೆರೋ ಪಿಕಪ್ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಬೊಲೆರೋ ಪಿಕಪ್ ಸಿಟಿ ಕಿಂಗ್. ಹೌದು, ಇದು ಬಂದ್ಬಿಟ್ಟು ನಿಮಗೆ ಕಂಟೈನರ್ ಫಿಟ್ ಮಾಡಿದ್ದಾರೆ. ಓಕೆ, 70,000 ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. 46,000 ಓಡಿದೆ ಗಾಡಿ. ಡಾಕ್ಯುಮೆಂಟ್ಸ್ ನಿಮಗೆ ಹೆಚ್ಚು ಕಮ್ಮಿ ಮಾರ್ಚ್ ತನಕ ಇದೆ ಸರ್. ಇದು ನಿಮಗೆ ಒಂದು 7,500 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು 7,500 ಹೆಚ್ಚು ಕಡಿಮೆ ಆಗುತ್ತೆ. ಕಂಟೈನರ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ತೊಗೊಂಡೋಗೋದು ಗಾಡಿ ಅಷ್ಟೇ ಯೂಸ್ ಮಾಡೋದು, ಬಾಕಿ ಏನು 1 ರೂಪಾಯಿ ಖರ್ಚಿಲ್ಲ ಇದರಲ್ಲಿ.
ಇದೆಲ್ಲ ನೀಟಾಗಿ ಶೋರೂಮ್ ಇದು ಹಾಕ್ಸೋದಕ್ಕೆ 70,000 ಹಾಕ್ಸಿ. ಹೌದು. ಓಕೆ, ಕಂಟೈನರ್ ಫಿಟ್ ಮಾಡಲಿಕ್ಕೆ 70,000 ರೂಪೀಸ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಈ ಒಂದು ಗಾಡಿಯಲ್ಲಿ ಏನೇನು ಫೀಚರ್ಸ್ ಏನು ಕೇಳಂಗಿಲ್ಲ ಅಂತ ಅನ್ಕೊಂತೀನಿ. ಪವರ್ ಸ್ಟೀರಿಂಗು, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರೋದಿಲ್ಲ ನಿಮಗೆ, ಮ್ಯಾನ್ಯಲ್ ಬರುತ್ತೆ. ಅಂಡ್ ಸೀಟ್ ಕೂಡ ಒಂದು 3 ಮೆಂಬರ್ಸ್ ಕೂತ್ಕೋಬೋದಾ ಸರ್? 3 ಮೆಂಬರ್ಸ್ ಕೂರ್ಬೋದು ಸರ್. 3 ಮೆಂಬರ್ಸ್ ಕೂರ್ಬೋದು. ನೋಡ್ತಾ ಅವರಿಗೆ ಒಳಗಡೆ ಐಟಮ್ ಏನು ತಗೊಂಡು ಹೋಗ್ತಾರೆ ಅವ್ರಿಗೆಲ್ಲ ಒಳ್ಳೇದು ಸರ್. ಒಳ್ಳೇದು. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು ನೀವು. ಆಲ್ಮೋಸ್ಟ್ 90% ಟೈರ್ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಹೌದೌದು. ಎಷ್ಟು ಹೇಳಿದ್ರಿ ಸರ್ ಪ್ರೈಸು? ಸರ್ ಇದು 7.5 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 7.5 ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ಇದು. ಸಿಂಗಲ್ ಓನರಾ? ಅಪ್ಯೂಸ್ ಆಗಿಲ್ಲ, ಗಾಡಿ ಸೂಪರ್ ಆಗಿದೆ. ಓಕೆ. ಕಂಟೈನರ್ ಒಳಗಡೆ ಬೇಕಾದ್ರೆ ತೋರಿಸಿ ಸರ್. ಓಕೆ. ಕಂಟೈನರ್ ಒಳಗಡೆ ನೋಡ್ಬೋದು ನೀವು. ನೋಡ್ತಾ ಇರುವಂಥದ್ದು ಕಂಟೈನರ್ ಒಳಗಡೆ. ಎಷ್ಟು ಇದು ಪೇಲೋಡ್ ಬರುತ್ತೆ ಸರ್ ಈ ಗಾಡಿ? ಎಷ್ಟು ಸರ್? ಪೇಲೋಡ್ ಅಂದರೆ ಲೋಡಾ? ಹಾಂ, ಸರ್ ಲೋಡ್ ನಿಮಗೆ ಹೆಚ್ಚು ಕಮ್ಮಿ ಇದು ಅದೇ ಸರ್, ಬೇಕರಿ ಐಟಮ್ಗಳು ಬೇರೆ ಒಳಗಡೆ ಐಟಮ್ಗಳು ಹಾಕುವಂಥದ್ದು. ನನ್ನ ಪ್ರಕಾರ ಒಂದು ಎಷ್ಟು, 1.5 ಟನ್ ಹಿಡಿತದೆ ಸರ್. 1.5 ಟನ್ ಹಿಡಿಬೋದು ಸರ್. ಪಕ್ಕ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. ಓಕೆ, 1.5 ಟನ್ ಜಾಸ್ತಿ ಹಿಡಿತದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ದೊಡ್ಡದಾದ ಒಂದು ಕಂಟೈನರ್ ಕೂಡ ಈ ಒಂದು ಗಾಡಿಗೆ ಅಳವಡಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ ವ್ಯಾಗನಾರ್ 2013 ಇದು, ಸಿಂಗಲ್ ಓನರ್ ಇದೆ, 65,000 ಓಡಿದೆ, ಪೆಟ್ರೋಲು. ಓಕೆ. ನಿಮಗೆ VXI ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಬರ್ತದೆ. ಓಕೆ. ಬಾಡಿ ಲೈನ್ ಆಗಲಿ ಟೈರ್ ಆಗಲಿ ಎಲ್ಲ ಚೆನ್ನಾಗಿದೆ. ಓಕೆ. ರೆಡಿ ಟು ಯೂಸ್ ಸರ್, ಏನು ಖರ್ಚಿಲ್ಲ ಇದರಲ್ಲಿ. ರೆಡಿ ಟು ಯೂಸ್. ಹೌದೌದು. ಓಕೆ. ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು ಎಲ್ಲ ಥರ ಫೀಚರ್ಸ್ ಈ ಗಾಡಿಗೆ ಬರುತ್ತೆ. ಈ ಗಾಡೀಲಿ ಬರುತ್ತೆ. ಸಿಟಿಲಿ ಯೂಸ್ ಮಾಡೋದಕ್ಕೆ ನಿಮ್ಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಲೆದರ್ ಸೀಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಎಲ್ಲೂ ವೇರಿಯಂಟರ್ ಆಗಿಲ್ಲ, ಚಿಕ್ಕದಾಗಿ ಒಂದು ನೋಡ್ತಾ ಇರೋದು ಒಂದಾಗಿದೆ ಅಷ್ಟೇ. ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಬ್ಯಾಕ್ ಸೈಡ್ ಕೂಡ ತುಂಬ ನೀಟಾಗಿ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರುವಂಥದ್ದು ಇದು ಕೂಡ ಬ್ಯಾಕ್ ಸೈಡ್ ಸೀಟ್ ಕೂಡ ವೇರಿಯಂಟರ್ ಆಗಿಲ್ಲ. ಡಿಫಾಗರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಗಾಡಿ ಮಿಡ್ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ ಸರ್ ಇದು? ಸರ್ ಮಿಡ್ ವೇರಿಯಂಟ್ ಅದು. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ನಿಮಗೆ 365 ಸ್ವಲ್ಪ ಹೆಚ್ಚು ಕಮ್ಮಿ ಸರ್, ಒಂದು 340-45 ರೇಂಜಲ್ಲ. 345 ರೇಂಜಲ್ಲಿ ಆಗುತ್ತಾ? ಓಕೆ. ಇಲ್ಲಿ ಒಂದು ಆಮಿಯೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2017 ಎಕ್ಸಲೆಂಟ್ ಕಂಡೀಷನ್. ಓಕೆ. ಬರೀ ನಿಮಗೆ 17,000 ಹೊಡಿದೆ ಸರ್ ಗಾಡಿ. ಟಾಪ್ ಎಂಡ್ ವೆಹಿಕಲ್ ಸರ್ ಇದು? ಇಲ್ಲ, ಇದು ಮಿಡ್ಲ್ ಬರ್ತದೆ, TDI ಅಂತ. ಓಕೆ. TDI ಅಂದರೆ ಇದು ಒಂಥರ ಟಾಪ್ ಎಂಡ್ ಥರನೇ, ಹೆಚ್ಚು ಕಮ್ಮಿ ನಿಮಗೆ ಟಾಪ್ ಎಂಡ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಲೆದರ್ ಸೀಟ್ ಇದೆ, ಮ್ಯಾಗ್ ವೀಲ್ ಇದೆ, ಫುಲ್ ಟಾಪ್ ಎಂಡ್. ನಿಮಗೆ ಏನಂದ್ರೆ 17,000 ಓಡಿದೆ. ಓಕೆ. ಶೋರೂಮ್ ಕಂಡೀಷನ್ ಇದೆ ಗಾಡಿ. ನಿಮಗೆ ಹೌದೌದು, ಬರೋದು ತಗೊಂಡು ಹೋಗೋದು ಆ ಟೆಸ್ಟಲ್ಲಿ ಇದೆ. ಹೌದೌದು. ನೋಡಿ, ಒಂದು 7 ಲಕ್ಷ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 7 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಈ ಒಂದು ಗಾಡಿಯಲ್ಲಿ ಎಲ್ಲ ಥರ ಫೀಚರ್ಸ್ ಇದೆ. ಡ್ಯುಯಲ್ ಏರ್ ಬ್ಯಾಗು, ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗು ಮತ್ತು ಲೆದರ್ ಸೀಟ್ ಅಪೋಲ್ಸ್ಟ್ರಿ ನೋಡ್ತಾ ಇರುವಂಥದ್ದು ಪ್ರೀಮಿಯಂ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಗಾಡಿಯಲ್ಲಿ ನಿಮಗೆ ಅಲಾಯ್ ವೀಲ್ ಕೂಡ ಬರ್ತಾ ಇರುವಂಥದ್ದು. ಟೈರ್ ನೋಡ್ಬೋದು, ಟೈರ್ ತುಂಬ ಚೆನ್ನಾಗಿದೆ, ಹೊಸದಾಗಿ ಒಂದು ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ರೇರ್ ಸೀಟ್ ಪ್ರೊಫೈಲ್ಗೆ ಬಂತು ಅಂತ ಆದರೆ ನಿಮಗೆ ರೇರ್ AC ವೆಂಟ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ರೇರು ಸೀಟ್ ಕವರ್ಸ್ ನೋಡ್ಬೋದು, ನಿಮಗೆ ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ, ತುಂಬ ಪ್ರೀಮಿಯಂ ಆಗಿದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಡ್ಯುಯಲ್ ಟೋನ್ ಕಲರ್ ಜೊತೆಗೆ ನಿಮಗೆ ಓವರಾಲ್ ಇಂಟೀರಿಯರ್ ಇರುವಂಥದ್ದು. ನಿಮಗೆ ಸ್ಪೇಸ್ ಇದೆ. ಓಕೆ, ಡಿಕ್ಕಿ ಸ್ಪೇಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 5 ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು. ಹೌದೌದು, 5 ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು. ಈ ಒಂದು ಗಾಡಿ TDI ಅಂತ ಬರುತ್ತೆ. ನಿಮಗೆ ಇಲ್ಲಿ ಡಿಫಾಗರ್ ಬರುತ್ತೆ, ಡೀಸೆಲ್ನ ವೇರಿಯಂಟು. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಈ ಗಾಡಿ? ಸರ್ ಇದು ನಿಮಗೆ 18-19 ಬರುತ್ತೆ ಸರ್. 18-19 ಬರುತ್ತಾ? ಎಷ್ಟು ಹೇಳಿದ್ರಿ ಸರ್ ಪ್ರೈಸ್? ಇದು 7 ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 7 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ಟೆಸ್ಟಲ್ಲಿ ಇದೆ ಗಾಡಿ, ಏನು 1 ರೂಪಾಯಿನೂ ಖರ್ಚಿಲ್ಲ. ಓಕೆ. ಇಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. 2014 ನಿಮಗೆ ಸಿಂಗಲ್ ಓನರ್ ಇದೆ. ಓಕೆ. ಇದು ಬಂದ್ಬಿಟ್ಟು 87,000 ಓಡಿದೆ, ಸಿಲ್ವರ್ ಕಲರು. ಆಮೇಲೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬಾಡಿ ಲೈನ್ ಪೈಂಟ್ ಎಲ್ಲ ನೀಟ್ ಆಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ಇದೆ ಗಾಡಿ. ಟೈರ್ ಕಂಡೀಷನ್ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಸರ್, ಬಾಡಿ ಲೈನ್ ನೋಡ್ಕೊಳ್ಳಿ, ಎಲ್ಲ ನೀಟ್ ಇದೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿಲಿ? ಸರ್ ಈ ಗಾಡಿಯಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರ್ತದೆ, AC ಬರ್ತದೆ, ಪವರ್ ವಿಂಡೋ ಬರ್ತದೆ. ಓಕೆ. ಆಮೇಲೆ ಕಂಪನಿ ಸಿಸ್ಟಮ್ ಬರ್ತದೆ. ಸರ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ಸರ್, ನೀಟ್ ಗಾಡಿ. ಓಕೆ, ನೀಟ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ, ಡೀಸೆಲ್ ಗಾಡಿ. ಸೀಟ್ ಕವರ್ಸ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಲೆದರ್ ಸೀಟ್ ಅಲ್ಲ ಸರ್ ಇದು? ಲೆದರ್ ಸೀಟ್. ಓಕೆ, ಲೆದರ್ ಸೀಟು ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕಾಣ್ತಾ ಇದೆ. ನೋಡ್ತಾ ಇರುವಂಥದ್ದು ಡ್ಯುಯಲ್ ಟೋನ್ ಕಲರ್ ಜೊತೆಗೆ ಈ ಒಂದು ಇಂಟೀರಿಯರ್ ಪಾರ್ಟು ಬರ್ತಾ ಇರುವಂಥದ್ದು. ಡ್ಯಾಶ್ ಬೋರ್ಡ್ ಎಲ್ಲ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಬಾಡಿ ಲೈನ್ ಬಂತ ಆದರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ರೇರ್ ಸೀಟ್ಸ್ಗೆ ಬಂತಂತಾದರೆ ನಿಮಗೆ ಅಲ್ಲೂ ಕೂಡ ಸೀಟ್ಸು ಎಲ್ಲೂ ವೇರ್ ಆ್ಯಂಡ್ ಟೇರ್ ಆಗಿಲ್ಲ, ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಇಲ್ಲಿ ಒಂದು ಆರ್ಮ್ ರೆಸ್ಟ್ ಕೂಡ
ಈ ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಪ್ರೀಮಿಯಂ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ತುಂಬ ಚೆನ್ನಾಗಿದೆ, ಅನ್ಯೂಸ್ ಥರನೇ ಈ ಒಂದು ವೆಹಿಕಲ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಡಿಕ್ಕಿ ಸ್ಪೇಸ್ ನೋಡ್ಬೋದು. ಸ್ವಿಫ್ಟ್ ಡಿಸೈರಲ್ಲಿ ನಿಮಗೆ ಸಾಕಷ್ಟು ಒಳ್ಳೆ ಸ್ಪೇಸ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಲಗೇಜ್ ಆರಾಮಾಗಿ ಹಾಕೊಂಡು ಹೊಡಿಬೋದಲ್ಲ. ಹೌದು, 5 ಮೆಂಬರ್ಸಿಗೆ ಒಳ್ಳೆ ಗಾಡಿ ಸರ್. ಹಾಂ ಹಾಂ 5 ಮೆಂಬರ್ಸ್ ಫ್ಯಾಮಿಲಿ ಇದ್ರೆ ಓಕೆ, ಒಂದು ಫ್ಯಾಮಿಲಿಗೆ ಆರಾಮ್ ಯೂಸ್ ಮಾಡೋ ಗಾಡಿ. 10 ವರ್ಷ ಯೂಸ್ ಮಾಡಿ ಏನಾಗಲ್ಲ, ಇದು ಏನೂ ಆಗಲ್ಲ. ಒಳ್ಳೆ ಮೈಲೇಜ್, ಬೆನ್ನು ನೋವು ಆ ಥರದ್ದೇನು ಬರಲ್ಲ. ತುಂಬ ಚೆನ್ನಾಗಿದೆ ಗಾಡಿ. ಓಕೆ ಓಕೆ, ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಈ ಗಾಡಿ 87,000 ಓಡಿದೆ. 87,000. ಹಾಂ ಹೌದು. ಓಕೆ, ಎಷ್ಟನೇ ಓನರ್ ಅಂತ ಹೇಳಿದೆ ಸರ್? ಸರ್ ಸಿಂಗಲ್ ಓನರ್ ಇದೆ ಸರ್. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 5,500 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 5,500 ಹೆಚ್ಚು ಕಡಿಮೆ ಆಗುತ್ತಾ? ಹೌದು. ಓಕೆ, ಇಲ್ಲಿ ಒಂದು Ertiga ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. 2012 ಇದು ಡೀಸೆಲ್ ಗಾಡಿ, VDI ಮೆರೂನ್ ಕಲರು. ಓಕೆ ಸರ್, 3ನೇ ಓನರ್ ಇದೆ, 57,000 ಓಡಿದೆ. ಓಕೆ, ಇದರಲ್ಲಿ ನಿಮಗೆ ಬಾಡಿ ಲೈನ್ ಆಗಲಿ, ಟೈರು, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ನೋಡ್ಕೊಳ್ಳಿ ಸರ್, ನೀಟಾಗಿದೆ ಗಾಡಿ. ಓಕೆ, ಬಾಡಿ ಲೈನ್ ಬಂತ ಅಂತಾದರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಕಾಣಿಸ್ತಾ ಇಲ್ಲ. ಏನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡೀಲಿ? ಸರ್ ಈ ಗಾಡೀಲಿ ನಿಮಗೆ ಪವರ್ ಸ್ಟೇರಿಂಗ್ ಬರ್ತದೆ, AC ಬರ್ತದೆ, 4 ಪವರ್ ವಿಂಡೋ ಬರ್ತದೆ. ಓಕೆ, ಆಮೇಲೆ ಕಂಪ್ನಿಯಿಂದ ಸಿಸ್ಟಮ್ ಬರ್ತದೆ. ಸರ್ ಇದು ಮ್ಯಾಗ್ ವೀಲ್ ಬರಲ್ಲ, ಇವರು ಫಿಟ್ ಮಾಡ್ಕೊಂಡಿದ್ದಾರೆ ಸರ್, ನೋಡಿ ಮ್ಯಾಗ್ ವೀಲ್ ಫಿಟ್ ಮಾಡಿದ್ದಾರೆ. ಓಕೆ, ಮ್ಯಾಗ್ ವೀಲ್ ಆಫ್ಟರ್ ಮಾರ್ಕೆಟ್ ಈ ಒಂದು ಗಾಡಿಯಲ್ಲಿ ಅಳವಡಿಕೆ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಗಾಡಿಯಲ್ಲಿ ಮ್ಯಾಗ್ ವೀಲ್ ಬರೋದಿಲ್ಲ, ಹೊಸದಾಗಿ ಕಸ್ಟಮರ್ ಹಾಕ್ಸಿದಾರೆ ಅಂತಲೇ ಹೇಳ್ಬೋದು. ನಿಮಗೆ ಏರ್ ಬ್ಯಾಗ್ ಕೂಡ ಸಿಂಗಲ್ ಬರುತ್ತಾ ಸರ್ ಇದರಲ್ಲಿ? ಏರ್ ಬ್ಯಾಗ್ ಬರಲ್ಲ ಸರ್, ಏರ್ ಬ್ಯಾಗ್ ಬರಲ್ಲ. ಹೌದು. ಓಕೆ, VDI ವರ್ಷನ್ ಡೀಸೆಲ್. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಈ ಗಾಡಿ? ಸರ್ ಇದು ಮೈಲೇಜ್ ನಿಮಗೆ 18ರಿಂದ 20 ಬರುತ್ತೆ. 18ರಿಂದ 20 ಹೈವೇಲಿ, ಸಿಟಿಲಿ 16 ಪಕ್ಕ ಬರುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಈ ಗಾಡಿಗೆ? ಸರ್ ಇದು 565 ಹೆಚ್ಚು ಕಮ್ಮಿ ಆಗುತ್ತೆ. 565 ಹೆಚ್ಚು ಕಮ್ಮಿ. ಓಕೆ, 565 ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಒಂದು ಇನ್ನೋವಾ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2009 ಇದು V ಮಾಡಲು. ಓಕೆ, ಗ್ರೇ ಕಲರು, ನಿಮಗೆ ಬಾಡಿ ಲೈನ್ ಆಗಲಿ, ಒಳಗಡೆ ಸೀಟ್ ಕವರು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 1,77,000 ಓಡಿದೆ. ಇದು ನಿಮಗೆ ಎಲ್ಲ ಕಂಪ್ಲೀಟ್ ಟ್ರ್ಯಾಕ್ ಸಿಗುತ್ತದೆ. ಗಾಡಿ ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ, ಕಂಪ್ಲೀಟ್ ಟ್ರ್ಯಾಕ್ ಸಿಗುತ್ತೆ. ಹೌದೌದು. 7 ಕಾಲು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು 7 ಕಾಲು ಹೆಚ್ಚು ಕಡಿಮೆ ಆಗುತ್ತಾ? ಹೌದೌದು. ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ ಸರ್ ಈ ಗಾಡಿ? 2009 ಇದು V. ಓಕೆ, V ಆವಾಗ ಟಾಪ್ ಎಂಡ್ ಮಾಡಲು ಸರ್. ಇದು ಅವಾಗ ಟಾಪ್ ಎಂಡ್ ಮಾಡಲು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಬರ್ತದೆ, 2 ಏರ್ ಬ್ಯಾಗ್ ಬರ್ತದೆ ನಿಮಗೆ, ಸೀಟ್ ಕವರ್ ಆಗಲಿ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಇದು ಅಷ್ಟೇ ಸರ್, ಏನು ₹1 ಖರ್ಚಿಲ್ಲ, ಬರೋದು ತೊಗೊಂಡೋಗೋದು ಆ ಟೆಸ್ಟಲ್ಲಿ. ಓಕೆ, ₹1 ಖರ್ಚಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸೀಟ್ ಕವರ್ಸ್ ಎಲ್ಲ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು, ಎಲ್ಲೂ ಕೂಡ ಟೇರ್ ಆಗಿಲ್ಲ. ಮತ್ತು ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಈ ಒಂದು ಗಾಡಿ ಆಫರ್ ಬರ್ತಾ ಇದೆ. ಆ್ಯಂಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ಒಂದು ಗಾಡಿಯಲ್ಲಿ ಹಾಕ್ಸಿದ್ದಾರೆ. 7 ಸೀಟರ್ನ ಈ ಒಂದು ವೆಹಿಕಲ್ನ ಪ್ರೈಸ್ ಆಗುತ್ತೆ ನಿಮಗೆ 7 ಲಕ್ಷನೇ ಎಷ್ಟೇ ಸರ್? 725 ಹೆಚ್ಚು ಕಮ್ಮಿ ಆಗುತ್ತೆ. 725 ಆಗುತ್ತೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ಈ ಒಂದು ಈ ಸೀಟನ್ನು ಫೋಲ್ಡ್ ಮಾಡಿದ್ರೆ ನಿಮಗೆ ಸಾಕಷ್ಟು ಸ್ಪೇಸ್ ಕೂಡ ಅವೈಲೇಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಗಾಡೀಲಿ ನೋಡ್ತಾ ಇರೋದು, ಅದನ್ನು ಫೋಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ತಾ ಇರುವಂಥದ್ದು ನೋಡಿ, ಈ ಥರ ಅದನ್ನು ಫೋಲ್ಡ್ ಮಾಡಿದ್ರೆ ನಿಮಗೆ ಸಾಕಷ್ಟು ಸ್ಪೇಸು. ಸೊ 7,25,000 ನೆಗೋಷಿಯಬಲ್ ಸರ್. 725 ನೆಗೋಷಿಯಬಲ್ ಹೇಳ್ತಿದ್ದಾರೆ. ಟೈರ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು, ಆಲ್ಮೋಸ್ಟ್ 90% ಫ್ರಂಟ್ ಟೈರ್ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಸ್ವಲ್ಪ 70% ಇದೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಒಂದು ರಿಟ್ಸ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2011 ಇದು, ವೈಟ್ ಕಲರು, ಸಿಂಗಲ್ ಓನರ್ ಇದೆ, 87,000 ಓಡಿದೆ. VDI ಸರ್, ಇದು ಡೀಸೆಲ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಬರ್ತದೆ ನಿಮಗೆ. ಬಾಡಿ ಲೈನ್ ಆಗಲಿ ಎಲ್ಲ ಒರಿಜಿನಲ್ ಇದೆ, ಟೈರ್ ಕಂಡೀಷನ್ ಚೆನ್ನಾಗಿದೆ, ಸೀಟ್ ಕವರ್ ಆಗಲಿ ನಿಮಗೆ ಸಿಸ್ಟಮ್ ಪ್ರತಿಯೊಂದಿದೆ, ನೀಟಾಗಿದೆ, ನೋಡ್ಕೊಳ್ಳಿ. ನೋಡ್ತಾ ಇರುವಂಥದ್ದು ನಿಮಗೆ ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಥರ ಒಂದು ಫೀಚರ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಬರುತ್ತೆ. ಆ್ಯಂಡ್ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರುತ್ತೆ, ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ, ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೀಟ್ ಕವರ್ಸು ಮ್ಯಾನ್ಯುವಲ್ ವೇರಿಯಂಟ್ನ ವೆಹಿಕಲ್ ಈ ಒಂದು ಗಾಡಿ. ಪೆಟ್ರೋಲ ಡೀಸೆಲ್ ಸರ್ ಇದು? ಸರ್ ಡೀಸೆಲ್. ಇದು ಡೀಸೆಲ್. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಈ ಗಾಡಿ? ಸರ್ ಮೈಲೇಜ್ ನಿಮಗೆ ಹೈವೇಲಿ 70-80 ಓಡಿಸಿದ್ರೆ ಪಕ್ಕ 20-22 ಬರುತ್ತೆ ಸರ್. 20-22 ನಿಮಗೆ ಸಿಟಿಲಿ ಆರಾಮಲ್ಲಿ 16ರಿಂದ 18 ಬರುತ್ತೆ. 16ರಿಂದ 18 ಬರುತ್ತೆ. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಇದು 365 ನೆಗೋಷಿಯಬಲ್ ಸರ್. 365 ನೆಗೋಷಿಯಬಲ್. ಹೌದೌದು. ಓಕೆ ಓಕೆ, ಒಂದು ಒಳ್ಳೆ ಆಫರಲ್ಲೇ ಒಳ್ಳೆ ಪ್ರೈಸಲ್ಲೇ ಈ ಒಂದು ಗಾಡಿ ಇದೆ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ಬಂತು ಅಂತಾದರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲೂ ಕೂಡ ಟಚ್ ಅಪ್ ಕೂಡ ಆಗಿಲ್ಲದೆ ಇರುವಂಥ ವೆಹಿಕಲ್ ಅಲ್ವಾ ಸರ್ ಈ ಗಾಡಿ? ಹೌದೌದು. ಓಕೆ, ಏನು ಕೂಡ ಟಚ್ ಅಪ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ಇದೆ. ಆ್ಯಸ್ ಇಟ್ ಈಸ್ ನೋಡೋದ್ರ ತಕ್ಷಣ ಗೊತ್ತಾಗುತ್ತೆ ಹೇಗೆ ಅಂತ. ಗಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್. 2017 ಸ್ವಿಫ್ಟ್ ZDI ರೆಡ್ ಕಲರ್ ಇದೆ. ಓಕೆ, 3ನೇ ಓನರ್ ಇದೆ. ಇದು 1 ಲಕ್ಷ ಓಡಿದೆ. ಎಲ್ಲ ಕಂಪ್ನಿ ಟ್ರ್ಯಾಕ್ ಇದೆ ನಿಮಗೆ. ಓಕೆ, ಗಾಡಿ ಆಕ್ಸಿಡೆಂಟ್ ಫ್ರೀ ಇದೆ.
ಟೈರ್ಗಳು ಚೆನ್ನಾಗಿದೆ ವಿತ್ ಬಟನ್ ಸ್ಟಾರ್ಟ್ ಸರ್ ಇದು ಟಾಪ್ ಎಂಡ್ ವರ್ಷನ್ ಸ್ಟಾರ್ಟ್ ಟಾಪ್ ಎಂಡ್ ಟಾಪ್ ಎಂಡ್ ಮಾಡಲು ನೋಡಿ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ನಿಮಗೆ ಡ್ಯಾಶ್ ಬೋರ್ಡ್ ಆಗಲಿ ಸೀಟ್ ಕವರ್ ಆಗಲಿ ಎಲ್ಲ ಚೆನ್ನಾಗಿದೆ ಬಾಡಿ ಲೈನ್ ಚೆನ್ನಾಗಿದೆ ಎಲ್ಲ ನೋಡ್ಕೊಳ್ಳಿ ಸರ್ ನೀಟಾಗಿದೆ ತುಂಬಾ ಚೆನ್ನಾಗಿದೆ ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು ತುಂಬಾ ಪ್ರೀಮಿಯಂ ಆಗಿದೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು ಅಂಡ್ ಫುಲ್ಲು ಬ್ಲ್ಯಾಕ್ ಇಂಟೀರಿಯರ್ ಜೊತೆ ಬರುತ್ತೆ ಅಂತ ಹೇಳ್ಬೋದು ಡಿಫಾಗರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಬರುತ್ತೆ ಯಾಕಂತ ಹೇಳಿದ್ರೆ ಇದು ಟಾಪ್ ಎಂಡ್ನ ವೆಹಿಕಲ್ ಅಂತಲೇ ಹೇಳ್ಬೋದು ಬ್ಯಾಕ್ ರೇರ್ ಪ್ರೊಫೈಲ್ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರುವಂಥದ್ದು ನೀವು ರೇರ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ವೇರೆಂಟ್ ಟೈರ್ ಆಗಿಲ್ಲ ಸೀಟ್ ಕವರ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬ್ಯಾಕ್ ಸೈಡ್ ಬಂದು ಅಂತ ಆದರೆ ನಿಮಗೆ ಸ್ಪೇಸ್ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಗುಡ್ ಅಮೌಂಟ್ ಆಫ್ ಸ್ಪೇಸ್ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ತಾ ಇರುವಂಥದ್ದು ನಿಮಗೆ ಸ್ಪೇರ್ ವೀಲ್ ಕೂಡ ಈ ಗಾಡಿಯಲ್ಲಿ ಬರುವಂಥದ್ದು ನೋಡ್ತಾ ಇದ್ದೀರಾ ಸ್ಪೇರ್ ವೀಲ್ ಯೂಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್ ಈ ಗಾಡಿಗೆ ಸರ್ ಇದರ ಬೆಲೆ ನಿಮಗೆ 665 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ 665 ಹೆಚ್ಚು ಕಡಿಮೆ ಆಗುತ್ತಾ ಅದು ಟಾಪ್ ಎಂಡ್ನ ವೆಹಿಕಲ್ ಸಿಂಗಲ್ ಓನರ್ ಅಲ್ವಾ ಇಲ್ಲ ಮೂರನೇ ಓನರಾ ಓಕೆ ಎಷ್ಟು ಓಡಿದೆ ಸರ್ ಈ ಗಾಡಿ ಸರ್ ಗಾಡಿ 1 ಲಕ್ಷ ಓಡಿದೆ ಓಕೆ ಎಲ್ಲ ಕಂಪ್ಲೀಟ್ ಟ್ರ್ಯಾಕ್ ಇದೆ ಓಕೆ ಸರ್ವಿಸು ಆಗಿದೆ ಹಾಂ ರೆಡಿ ಟು ಯೂಸ್ ಅಷ್ಟೇ ಇದು ₹1 ಖರ್ಚಿಲ್ಲ ಓಕೆ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ